ಹಲೋ ಎವ್ರಿವನ್, ನಾನು ಇವತ್ತಿಂದ ಮೆಹಂದಿ ಕ್ಲಾಸ್ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲು ಏನಂತಂದರೆ ನೀವು ಕೋನ್ ಒಂದು ಚೆನ್ನಾಗಿರೋದು ತೊಗೋಬೇಕು. ಇಲ್ಲ ಅಂತಂದರೆ ಇದರ ಸ್ಟ್ರಕ್ ಆಗ್ತಾ ಇರುತ್ತೆ. ಅವರು ತುಂಬ ದಿನದಿಂದ ಹಳೆ ಸ್ಟಾಕ್ ಇಟ್ಟಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ತೊಗೊಬೇಕು. ಸೊ ಇವತ್ತಿಂದ ಕ್ಲಾಸ್ ಫಸ್ಟ್ ನಾವು ಶುರು ಮಾಡೋಣ. ಮೇಯ್ನಾಗಿ ಇದರಲ್ಲಿ ಏನಪ್ಪ ಅಂದರೆ ಲೈನ್ಸ್ ಬರಬೇಕು. ಲೈನ್ಸು, ಸರ್ಕಲು, ಸ್ಪೈರಲ್ಲು ಆ್ಯಂಡ್ ಹಂಗೆ ಮುಂದೆ ಹೇಳ್ಕೊಡ್ತಾ ಇರ್ತೀನಿ. ನೋಡಿ ನಂದು ಅಷ್ಟೇ. ನೋಡಿ ಸ್ಟ್ರಕ್ ಆಗ್ತಾಯಿತ್ತು. ಅದು ಮೇಯ್ನು ಒಳ್ಳೆ ಕ್ವಾಲಿಟಿ ಇರೋದು ಕೋನ್ ತೊಗೊಬೇಕು. ಸೊ ನಾನು ಫಸ್ಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕನ್ನಡದಲ್ಲಿ ಹೇಳ್ಕೊಡೋದಕ್ಕೆ. ನಾನು ಸರ್ಚ್ ಮಾಡಿದೆ, ಯಾವುದೂ ಅಷ್ಟು ಚೆನ್ನಾಗಿರೋದು ಇರಲಿಲ್ಲ ಚಾನಲು. ಸೊ ಹಾಗಾಗಿ ನನಗೆ ಬರುತ್ತೆ. ಅರೌಂಡ್ ನಾನು 1 ಇಯರ್ವರೆಗೂ ಕಲ್ತಿದ್ದೀನಿ. ಸೊ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಾನು ಹೇಳ್ಕೊಡ್ತೀನಿ. ಸೊ ಬಂದುಬಿಟ್ಟು ಲೈನ್ಸೇ ಮೇಯ್ನು. ಯಾಕಂತಂದರೆ ನಾವು ಲೈನ್ಸ್ನ ಯೂಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ನಮಗೆ ಲೈನ್ಸ್ ಹಾಕೋಕ್ಕೆ ಬಂದರೆ 20-30% ನಮಗೆ ಬರುತ್ತೆ ಅಂತ. ನೋಡಿ ನನ್ನ ಲೈನ್ಸ್ ಹೇಗೆ ಬಂದಿದೆ ಅಂತ. ಇಲ್ಲಿ ಸ್ಟಾರ್ಟ್ ಆದರೆ ಎಲ್ಲೂ ಕೂಡ ಇದಾಗಬಾರ್ದು, ಸ್ಟ್ರೈಟಾಗಿ ಬರಬೇಕು. ಅಪ್ ಆ್ಯಂಡ್ ಡೌನ್ಸ್ ಆಗಬಾರ್ದು. ಇಲ್ಲಿ ಎಂಡಾದರೆ ಅಲ್ಲೇ ಎಂಡಾಗಬೇಕು. ಮಧ್ಯ ಡಾಟ್ಸ್ ಆಗೋದು ಇದಾಗೋದು ಈ ಥರ ಏನಾದ್ರು ಬತ್ತಂದರೆ ನೋಡಿ, ನಾವು ಕೈಗಾರು ಹಾಕ್ಕೋಬೋದು. ಆ ಥರ ದಪ್ಪ ಬಂದರೆ ಚೆನ್ನಾಗಿ ಬರೋಲ್ಲ. ಒಂದು ಬಟ್ಟೆ ಇಟ್ಕೊಳ್ಳಿ ಸೈಡಲ್ಲಿ. ನೋಡಿ ಇಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿ ಎಂಡಾಗಬೇಕು. ಮೇಯ್ನ್ ಇರೋದೇ ಲೈನ್ಸ್ ಬರ್ತಂದರೆ ನಿಮ್ಗೆ ಆಲ್ಮೋಸ್ಟ್ 30% ಮೆಹಂದಿ ಬರುತ್ತೆ ಅಂತ ಅರ್ಥ. ನೀವು ಫ್ರೀ ಟೈಮಲ್ಲಿ ಇರಬೇಕಾದ್ರೆ ಒಂದು A4 ಶೀಟೋ ಇಲ್ಲಾಂದರೆ ಮಗುದೊಳೆ ಡ್ರಾಯಿಂಗ್ ಬುಕ್ಕು ಅದನ್ನು ತೊಗೊಂಡು ಈ ಥರ ಕೋನ್ ಇಟ್ಕೊಂಡು ಈ ಥರ ಡ್ರಾ ಮಾಡ್ತಾ ಇರಿ. ಸೊ ಅವಾಗ ಬೇಗ ಬರುತ್ತೆ. ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ಬರಬೇಕು. ನೋಡಿ ಈ ಥರ. ಇದು ಹಾರಿಸಾಂಟಲ್ ಲೈನು. ನೆಕ್ಸ್ಟ್ ಇವಾಗ ವರ್ಟಿಕಲ್ ಲೈನ್ಸಿಗೆ ಬರೋಣ. ವರ್ಟಿಕಲ್ ಲೈನು ಅಷ್ಟೇ. ಅಲ್ಲಿ ಸ್ಟಾರ್ಟ್ ಆದರೆ ಎಲ್ಲೂ ಅಪ್ ಡೌನ್ಸ್ ಆಗಬಾರ್ದು, ಇಲ್ಲೇ ಎಂಡ್ ಆಗಬೇಕು. ನೋಡಿ ಆ ಥರ ಜಾಸ್ತಿ ಪ್ರೆಸ್ ಮಾಡಬಾರ್ದು. ಹೀಗೆ ಜಾಸ್ತಿ ನೋಡಿ ಪ್ರೆಷರ್ ಕೊಡ್ತಾ ಇದ್ದಾಗ ಅಲ್ಲಿ ಕಟ್ ಆಗಿಬಿಡುತ್ತೆ. ನಿಧಾನವಾಗಿ ಬರಬೇಕು. ಅಲ್ಲಿ ಸ್ಟಾರ್ಟ್ ಆದರೆ ಕೊನೆ ಒಂದೇ ಲೆವೆಲಲ್ಲಿ ಇಟ್ಕೊಳ್ಬೇಕು. ಮಧ್ಯದಲ್ಲಿ ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ನೋಡಿ ಜಾಸ್ತಿ ಆಯ್ತಂದರೆ ಆ ಥರ ಜಾಸ್ತಿ ಅವು ಏಣಿ ಥರ ಬಂದ್ಬಿಡುತ್ತೆ. ಒಂದೇ ಲೈನ್ ನೋಡಿ, ಜಾಸ್ತಿ ಪ್ರೆಸ್ ಆದರೆ ಅಪ್ ಡೌನ್ ಆಗಿಬಿಡುತ್ತೆ. ಒಂದೇ ಲೆವೆಲಲ್ಲಿ ಬರಬೇಕು. ನಿಧಾನಕ್ಕೆ ಒಂದೇ ಲೆವೆಲಲ್ಲಿ ಇಳ್ಕೊಂಡು ಬಂದರೆ ನೀಟಾಗಿ ಬರುತ್ತೆ. ಅದೇ ಥರ ಎಕ್ಸ್ಟ್ರಾಸ್ ಇತ್ತಂದರೆ ಒಂದು ವೇಸ್ಟ್ ಬಟ್ಟೆ ಇಟ್ಕೊಂಡು ಕ್ಲೀನ್ ಮಾಡ್ಕೋತಾ ಇರಿ. ನೋಡಿ ಎಕ್ಸ್ಟ್ರಾ ಇದು ಕೋನ್ ಚೆನ್ನಾಗಿರೋ ಅವ್ರು ತಂದು ಎಷ್ಟು ದಿನ ಆಗಿರುತ್ತೋ ಏನೋ, ಅದಕ್ಕೆ ಹಂಗೆ ಬರ್ತಾ ಇರುತ್ತೆ. ಅದು ಗಟ್ಟಿನೂ ಆಗಬಾರ್ದು, ತುಂಬ ತೆಳುನೂ ಇರಬಾರ್ದು. ಕೋನು ಒಂದು ಲೆವೆಲಲ್ಲಿದ್ದರೆ ನೀಟಾಗಿ ಹಾಕ್ಬೋದು. ಇದು ವರ್ಟಿಕಲ್ ಲೈನ್ಸು. ಸೊ ಮೇಯ್ನಾಗಿ ಹಾರಿಸಾಂಟಲ್ ಲೈನು ಮತ್ತು ವರ್ಟಿಕಲ್ ಲೈನ್ ಬರಬೇಕು. ನೆಕ್ಸ್ಟ್ ಇವಾಗ ಸರ್ಕಲ್. ಸರ್ಕಲ್ ಏನಂದರೆ ನೀಟಾಗಿ ನಾವು ಸರ್ಕಲ್ ಹೆಂಗೆ ಡ್ರಾ ಮಾಡ್ತೀವಿ ಅದೇ ಥರ ನೀಟಾಗಿ ಸರ್ಕಲ್ ಬತ್ತಂದರೆ ನಿಮ್ಗೊಂದು 30% ಮೆಹಂದಿ ಬಂದಂಗೆ. ಇದನ್ನು ಅಷ್ಟೇ ನೀಟಾಗಿ ಒಬ್ಬರೇ ಕೂತಿದ್ದಾಗ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಲೆಫ್ಟಿಂದ ರೈಟ್ ಸರ್ಕಲ್, ಲೆಫ್ಟಿಂದ ರೈಟ್ ಹಂಗೆ ಮಾಡಿಬಿಡಿ. ಲೆಫ್ಟ್ ಟು ರೈಟ್ ನೀಟಾಗಿ ಒಂದೇ ಲೆವೆಲ್ ಇರಬೇಕು. ಲೆಫ್ಟಿಂದ ರೈಟ್. ಜಾಸ್ತಿ ಪ್ರೆಸ್ ಮಾಡಿದ್ರೆ ದಪ್ಪ ಬರುತ್ತೆ, ಮೀಡಿಯಮ್ ಪ್ರೆಸ್ ಮಾಡಿದ್ರೆ ಈಕ್ವಲಾಗಿ ಬರುತ್ತೆ. ಇದೇ ಥರ ಲೆಫ್ಟ್ ಟು ರೈಟ್. ನೆಕ್ಸ್ಟು ಮೂರನೇದು, ಇದು ಸೇಮು ಸರ್ಕಲ್ ಥರನೇ, ಇದಕ್ಕೆ ಸ್ಪೈರಲ್ ಅಂತ ಹೇಳ್ತೀವಿ. ಇದು ಹೇಗೆ ಅಂದರೆ ನಾವು ಚಕ್ಲಿ ಮಾಡ್ತೀವಲ್ಲ ಅದೇ ಥರನೇ. ಫುಲ್ ಔಟ್ಲೈನಿಂದ ಫುಲ್ ಒಳಗಡೆ ಸರ್ಕಲ್ ಬರಬೇಕು. ಫುಲ್ಲು ಔಟ್ಲೈನಿಂದ ಬಂದು ಒಳಗಡೆ ಎಂಡ್ ಮಾಡಬೇಕು. ಇದು ಬತ್ತಂದರೆ ಆಲ್ಮೋಸ್ಟ್ ನಿಮಗೆ ಒಂದು 50% ಮೆಹಂದಿ ಬಂತು ಅಂತ.
ಎಷ್ಟು ನೀಟಾಗಾದರೂ ಮಾಡ್ಬೋದು. ಇದು ಜಾಸ್ತಿ ಪ್ರೆಸ್ ಮಾಡಿಕೊಂಡ್ರೆ ದೊಡ್ಡದಾಗಿ ಬರುತ್ತೆ, ಕಮ್ಮಿ ಪ್ರೆಸ್ ಮಾಡಿದ್ರೆ ಚಿಕ್ಕದಾಗಿ ಬರುತ್ತೆ. ನೋಡಿ, ಎಕ್ಸ್ಟ್ರಾಸ್ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದು ಇತ್ತಂದರೆ ಚೆನ್ನಾಗೇ ಬರಲ್ಲ ಮೆಹಂದಿ. ದೊಡ್ಡದಾಗಿ ಮಾಡ್ಕೊಂಡು ಅದರೊಳಗಡೆ 3 ಲೇಯರ್ ನೀಟಾಗಿ ಬರುತ್ತೆ. ಚಿಕ್ಕದು ಬೇಕಂದರೆ ಸ್ಮಾಲ್ ಸರ್ಕಲ್ ಹಾಕ್ಕೊಳ್ಳಿ, ದೊಡ್ಡ ಸ್ಪೈರಲ್ ಬೇಕಂದರೆ ದೊಡ್ಡ ಸರ್ಕಲ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಪೈರಲ್. ದೊಡ್ಡದು ಹಾಕ್ಕೊಂಡು ದಪ್ಪಗೆ ಬೇಕಾದ್ರೆ ಜಾಸ್ತಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಫುಲ್ ಕವರ್ ಆಗುತ್ತೆ. ಇಲ್ಲ ನಮಗೆ ಕಾಣೋ ಥರ ಬೇಕು ಅಂದರೆ ಸ್ಮಾಲಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಪ್ರೆಸ್ ಮಾಡೋದ್ರಿಂದ 3rd ಲೈನಲ್ಲಿ ದಪ್ಪದಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಸ್ಪೈರಲ್ ಆದಮೇಲೆ ಶೇಪ್ಸ್, ಅಂದರೆ ಲೈಕ್ ನಾವು ಯು ಮತ್ತು ಉಲ್ಟಾ ಯು ಹಾಕ್ತೀವಲ್ಲ ಆ ಥರ ಶೇಪ್ಸು. ಇದು ಬತ್ತಂದರೆ ನಿಮ್ಗೊಂದು 55% ಮೆಹಂದಿ ಬತ್ತು ಅಂತ. ಮೇಯ್ನ್ ಇದೆ ಇದು ಲೈನ್ಸು, ಸರ್ಕಲ್ಲು, ಸ್ಪೈರಲ್ಲು, ಯು ಮತ್ತು ಉಲ್ಟಾ ಯು ಶೇಪ್ಸು. ಇದನ್ನು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೊಂದು 60% ಮೆಹಂದಿ ಬಂದಂಗೆ. ಇದು ಈಸಿ ಫ್ರೆಂಡ್ಸ್. ಎಷ್ಟು ಬೇಕಾದ್ರೆ ಒಂದು ಲೈನ್ ಹಾಕಿಬಿಟ್ಟು ಫುಲ್ಲು ಲೈಕ್ ಕೈ ಎತ್ತಬಾರ್ದು, ಇದನ್ನು ಹಂಗೆ ಕಂಟಿನ್ಯೂಸ್ ಆಗಿ ಮೂವ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಎಕ್ಸ್ಟ್ರಾಸ್ ಇತ್ತಂದರೆ ಅದನ್ನು ತೆಗೀರಿ, ಚೆನ್ನಾಗಿ ಬರೋಲ್ಲ. ನೋಡಿ, ಆ ಥರ ಕೈ ಎತ್ತಬಾರ್ದು, ನೀಟಾಗಿ ಒಂದೇ ಲೆವೆಲ್ ಹಾಕ್ಕೊಂಡು ಹೋಗಬೇಕು. ಹೆಂಗೆ ನಾವು ಯೂ ಮಾಡ್ತೀವಿ ಉಲ್ಟಾ, ಅದೇ ಥರನೇ ಒಂದ್ರ ಪಕ್ಕ ಹಾಕ್ಕೊಂಡು ಹೋಗಬೇಕು. ಕೈ ಎತ್ತಿದರೆ ಹಿಂದೆಯಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲ ಒಂಚೂರಲ್ಲಿ ಜಾಸ್ತಿ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಸೆಂಟ್ರಲ್ಲಿ ದಪ್ಪ ಕಾಣಿಸ್ತಲ್ಲ, ಆ ಥರ ಕಾಣುತ್ತೆ. ಮೇಯ್ನು ಚೆನ್ನಾಗಿರೋದು ರೀಸೆಂಟಾಗಿ ಬಂದಿರೋದು ಕೋನ್ ತೊಗೊಳ್ಳಿ. ಅಟ್ಲೀಸ್ಟ್ ನಮಗೆ ನಾವು ಹಾಕ್ಕೊಳ್ಳೋದಕ್ಕೆ ಕಲ್ತ್ಕೊಂಡ್ರೆ ಸಾಕು. ಹಬ್ಬದಲ್ಲೆಲ್ಲ ಮೇಯ್ನು ನಾವು ಹುಡುಗಿರಿಗೆ ಕೈ ಕಾಲು ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸಿದ್ರೆ ಅಷ್ಟೇ ಸಾಕಲ್ವ. ಇದು ಅಷ್ಟೇ. ಇದರಲ್ಲಿ 2 ಟೈಪು, ಒಂದು ಲಾಂಗ್ ಯೂ ಥರ ಮಾಡ್ಕೋಬೋದು, ಇನ್ನೊಂದು ಶಾರ್ಟ್ ಯೂ ಥರ. ಕೈ ಎತ್ತಬಾರ್ದು, ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ನಾನು ಲಾಂಗ್ ಯೂ ಥರ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಕೈ ಎತ್ತಬಾರ್ದು, ಹಂಗೆ ಕಂಟಿನ್ಯೂ 3 ಮಾಡಿಕೊಂಡು ಮೂವ್ ಮಾಡ್ಕೊಳ್ಳಿ. ಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಿ. ನೆಕ್ಸ್ಟ್ ಕಂಟಿನ್ಯೂಸಾಗಿ ಹಂಗೆ 3 ಇಲ್ಲ 4 ಆ ಥರ ಮೂವ್ ಮಾಡ್ಕೊಳ್ಳಿ. ಚಿಕ್ಕದಕ್ಕಿಂತ ಲಾಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಡ್ಸಲ್ಲಿ. ಇದು ಅಪ್ ಮಾಡಿದ್ವಿ, ಅದೇ ಥರ ಇದು ಡೌನ್ ಮಾಡೋಣ. ಹಂಗೆ ಕಂಟಿನ್ಯೂ ಮಾಡಿ. ನೋಡಿ 1 2 3 ಮಾಡಿ ರೆಸ್ಟ್ ತೊಗೊಳ್ಳಿ. 1 2 3 ರೆಸ್ಟ್. ಅದೇ ಥರ 1 2 3 4 5